ವಿಮಾನ ದುರಂತ ಕೊನೆ ಕ್ಷಣದಲ್ಲಿ ಅಲರ್ಟ್ ಆದ. ದುರಂತ ಅರಿತು ಸಂದೇಶವನ್ನ ಕೊಟ್ಟಿದ್ರು ಪೈಲಟ್. ಆ ಸಂದೇಶದಲ್ಲಿ ಏನಿತ್ತು ಹಾಗಾದ್ರೆ? ವಿಮಾನ ದುರಂತಕ್ಕೀಡಾಗತ್ತೆ ಅನ್ನುವಂಥ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಿದ್ರು. ಎಟಿಸಿಗೆ ಕೊನೆಯ ಸಂದೇಶವನ್ನ ರವಾನಿಸಿದಂತಹ ಪೈಲಟ್ ಸುಮಿತ್ ಸಭರ್ವಾಲ್ ಮೇಡೇ 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 ಅಂತ ಹೇಳಿ 3 ಸತಿ ಹೇಳ್ತಾರೆ. ಜೊತೆಗೆ ನೋ ಪವರ್ ನೋ ಥ್ರಸ್ಟ್ ಅನ್ನುವಂಥದ್ದನ್ನ ಕೂಡ ಹೇಳ್ತಾರೆ. ಗೋಯಿಂಗ್ ಡೌನ್ ಅಂತ ಹೇಳಿ ಪೈಲಟ್ ಹೇಳಿದ್ರು. ಇನ್ನು ನಾವು ಉಳಿಯೋದಿಲ್ಲ ಅಂತ ಹೇಳಿ ವಿಮಾನದ ಪೈಲಟ್ ಸುಮಿತ್ ಸಭರ್ವಾಲ್ ಎಟಿಸಿಗೆ ಮಾಹಿತಿಯನ್ನು ನೀಡ್ತಾರೆ. ಏರ್ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಸಂದೇಶವನ್ನ ನೀಡಿದ್ರು. ಇದೇ ಕೊನೆಯ ಸಂದೇಶ ಪೈಲಟ್ ಕೊಟ್ಟಿದ್ರು. ಅಂದ್ರೆ ಆ ಟೇಕ್ ಆಫ್ ಆದ ಒಂದು 40-45 ಸೆಕೆಂಡಲ್ಲಿ ಎಲ್ಲವೂ ಮುಕ್ತಾಯವಾಗಿದೆ. ಟೇಕ್ ಆಫ್ ಆದ ತಕ್ಷಣ ಪೈಲಟಿಗೆ ಗೊತ್ತಾಗಿದೆ ಇದು ಇನ್ನು ನಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ಟೇಕ್ ಆಫೇ ಆಗ್ತಾ ಇಲ್ಲ ಅಂತೇಳಿ. ಸೊ ಆಗ ಮೇಡೇ 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 ಅಂಥೇಳಿ 3 ಸತಿ ಕಾಲ್ ಮಾಡಿ ಜೊತೆಗೆ ನೋ ಪವರ್ ಗೋಯಿಂಗ್ ಡೌನ್ ಅನ್ನುವಂಥದ್ದನ್ನು ಕೂಡ ಮೆಸೇಜ್ ರವಾನಿಸಿದ್ರು. ಸೊ ಹೀಗೆ ಏರ್ ಇಂಡಿಯಾ ವಿಮಾನ ದುರಂತದ ತನಿಖೆ ಈಗ ತೀವ್ರಗೊಂಡಿದೆ. 32 ಸೆಕೆಂಡ್ನಲ್ಲಿ ವಿಮಾನ ಪತನ ಆಗಿರೋದಕ್ಕೆ ಕಾರಣವೇ ತಿಳಿತಾ ಇಲ್ಲ. ಇದೀಗ ಎಲ್ಲರ ಚಿತ್ತ ಆ ಬ್ಲ್ಯಾಕ್ ಬಾಕ್ಸ್ ಮೇಲೆ ನೆಟ್ಟಿದೆ. ಈಗಾಗಲೇ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ, ಇನ್ನೊಂದಕ್ಕೆ ಶೋಧ ನಡೆಸಲಾಗ್ತಾ ಇದೆ. ಹಾಗಾದ್ರೆ ತನಿಖೆ ಹೇಗಿರುತ್ತೆ, ಏನೆಲ್ಲ ರೆಕಾರ್ಡ್ ಆಗಿರುತ್ತೆ, ತಜ್ಞರು ಏನು ಹೇಳ್ತಾರೆ, ಮನೆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡೋಣ. ವಿಮಾನ ದುರಂತ ಅರಿತು ಸಂದೇಶ ಕೊಟ್ಟಿದ್ದ ಪೈಲಟ್. ಮೇಡೇ ನಾವು ಉಳಿಯೋದಿಲ್ಲ ಅಂದಿದ್ದ ಪೈಲಟ್. ಬ್ಲಾಕ್ ಬಾಕ್ಸ್ನಲ್ಲಿ ಅಡಗಿದೆ ದುರಂತದ ಭಯಾನಕ ಸತ್ಯ. ಈ ದೃಶ್ಯವನ್ನೊಮ್ಮೆ ನೋಡಿ. ಕ್ಲಿಯರ್ ಕಟ್ ಟೇಕ್ ಆಫ್, ಒಂಚೂರು ವ್ಯತ್ಯಾಸ ಇಲ್ಲ. ನೋ ಡೌಟ್ ಅಷ್ಟೊಂದು ಪರ್ಫೆಕ್ಟ್ ಆಗಿ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗಿದೆ. ಅಹಮದಾಬಾದ್ ಏರ್ಪೋರ್ಟ್ನ ರನ್ವೇಯಲ್ಲಿ 242 ಪ್ರಯಾಣಿಕರನ್ನ ಹೊತ್ತು ಸಾಗಿದ್ದ ವಿಮಾನ ಜಸ್ಟ್ 32 ಸೆಕೆಂಡ್ನಲ್ಲೇ ಪತನವಾಗಿದೆ ಅಂದ್ರೆ ಯಾರಿಗೂ ನಂಬೋಕಾಗ್ತಿಲ್ಲ. $1 ಮಿಲಿಯನ್ ಪ್ರಶ್ನೆಗಳೇ ಎದ್ದಿದೆ. ಪ್ರಿಯ ವೀಕ್ಷಕರೇ, ಮಧ್ಯಾಹ್ನ 1:38ಕ್ಕೆ ವಿಮಾನ ಟೇಕ್ ಆಫ್ ಆಗಿದೆ. ಟೇಕ್ ಆಫ್ ಆದ ಜಸ್ಟ್ 32 ಸೆಕೆಂಡ್ನಲ್ಲೇ ವಿಮಾನ ಪತನವಾಗಿರುವುದಕ್ಕೆ ಇದುವರೆಗೂ ಕಾರಣ ತಿಳಿದು ಬಂದಿಲ್ಲ. ಇದು ವಿಮಾನಯಾನ ಸಂಸ್ಥೆಗೆ ದೊಡ್ಡ ಸವಾಲಾಗಿದೆ. Mayday, no power, going down, down. ATCಗೆ ಕೂಗಿ ಕೂಗಿ ಎಚ್ಚರಿಸಿದ್ದ ಕ್ಯಾಪ್ಟನ್ ಸುಮಿತ್. ಎಲ್ಲವೂ ಕ್ಷಣ ಮಾತ್ರದಲ್ಲೇ ನಡೆದು ಹೋಗಿದೆ. ಪೈಲಟ್ಗೆ ದುರಂತದ ಮುನ್ನೆಚ್ಚರಿಕೆ ಸಿಕ್ತಿದ್ದಂತೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಕ್ಯಾಪ್ಟನ್ ಸುಮಿತ್ ಸಂದೇಶ ರವಾನೆ ಮಾಡಿದ್ದಾರೆ. ಮೇಡೇ ಮೇಡೇ ನೋ ಪವರ್, ವಿಮಾನ ಟೇಕ್ ಆಫ್ ಆಗ್ತಿಲ್ಲ ಎಂದು ಕರೆ ಮಾಡಲಾಗಿದೆ. ವಿಮಾನದಲ್ಲಿದ್ದವರು ಯಾರೂ ಉಳಿಯೋದಿಲ್ಲ ಅಂತ ಪೈಲಟ್ ಎಚ್ಚರಿಕೆ ಕೊಟ್ಟಿದ್ರು. ಇದೇ 5 ಸೆಕೆಂಡ್ ಆಡಿಯೋ ಸಂದೇಶ ಬ್ಲಾಕ್ ಬಾಕ್ಸ್ನಲ್ಲಿ ರೆಕಾರ್ಡ್ ಆಗಿದೆ. ಅದು ಹೇಗೆ ಅದನ್ನು ಕಂಡುಹಿಡಿತಾರೆ ವ್ಯತ್ಯಾಸಗಳನ್ನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಕೆಲವು 100-150 ಪ್ಯಾರಾಮೀಟರ್ಗಳು ಅದನ್ನು ಸೆಟ್ ಮಾಡಿರ್ತಾರೆ. ಈ ಬಾಕ್ಸಲ್ಲಿ ಸೆಂಟ್ರಲ್ ಲೈನ್ ಇದು ಹೀಗಿರಬೇಕು, ಅದರಲ್ಲಿ ಔಟರ್ ಮಾರ್ಕರ್ ಅದರದ್ದು ಏನು ಇಂಡಿಕೇಷನ್ ಇದೆ, ಅದು ಎಷ್ಟರ ಮಟ್ಟಿಗೆ ಎಲ್ಲಿದೆ ಅದರದ್ದು ಎಕ್ಸಾಕ್ಟ್ ಪೊಸಿಷನನ್ನು ಅದರಲ್ಲಿ ಇಂಡಿಕೇಟ್ ಮಾಡಿರ್ತಾರೆ. ಅವನು ಅದರ ಮೇಲೆ ರಿಪೋರ್ಟ್ ಮಾಡಿದಾಗ ಐ ಆಮ್ ರಿಪೋರ್ಟಿಂಗ್ ಓವರ್ ಮೈಕ್ ಆಲ್ಫಾ ಅಂತ ಹೇಳಿದರೆ ಅದಕ್ಕೆ ಎಕ್ಸಾಕ್ಟಾಗಿದ್ದಾಗ ಅದು ರಿಕಾರ್ಡ್ ಆಗಿದ್ದರೆ ಆವಾಗ ವ್ಯತ್ಯಾಸ ಗೊತ್ತಾಗುತ್ತೆ. ಅಲ್ಲಿ ಇಲ್ಲದೇ ಇದ್ದಾಗ ಕರೆಕ್ಟಾಗಿ ರಿಪೋರ್ಟ್ ಆಯಿತು, ಇಲ್ಲದೇ ಇದ್ದಾಗ ಇಷ್ಟು ವ್ಯತ್ಯಾಸದಲ್ಲಿದೆ. ಆವಾಗ ಔಟರ್ ಮಾರ್ಕರನ್ನು ಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಅಂತ ಏರ್ಪೋರ್ಟ್ಸ್ ಅಥಾರಿಟಿನಲ್ಲಿದೆ, ಅದನ್ನು ಅವ್ರು ಚೆಕ್ ಮಾಡಬೇಕು.
ಅದನ್ನು ಸಹ ಪ್ರತಿನಿತ್ಯ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದಲ್ಲಿ ಆ ಎಕ್ವಿಪ್ಮೆಂಟ್ಗಳು ಸರಿಯಾಗಿ ವರ್ಕ್ ಆಗ್ತಾ ಇದೆಯೋ ಇಲ್ವೋ, ಅದು 99.099% ಅದು ಕರೆಕ್ಟಾಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ಅಷ್ಟರ ಮಟ್ಟಿಗೆ ಆ ಚೆಕ್ಗಳನ್ನು ದಿನಾನು ಈ ಡಿಪಾರ್ಟ್ಮೆಂಟ್ಗಳು ಮಾಡ್ತಾರೆ. ಆ ಡಿಪಾರ್ಟ್ಮೆಂಟ್ಗಳು ಮಾಡಿರೋದನ್ನು ಒಂದು ಪೊಸಿಷನ್ ಕರೆಕ್ಟಾಗಿ ರಿಪೋರ್ಟ್ ಮಾಡಿದರೆ ಆ ಒಂದು ಇದಕ್ಕೆ ರಿಸಲ್ಟ್ಸ್ಗೆ ಮ್ಯಾಚ್ ಆಗುತ್ತೆ. ಒಂದು ಬ್ಲಾಕ್ ಬಾಕ್ಸ್ ಪತ್ತೆ, ಮತ್ತೊಂದಕ್ಕೆ ಶೋಧ. ತನಿಖಾಧಿಕಾರಿಗಳ ಟೀಮ್ನಿಂದ ತೀವ್ರ ಹುಡುಕಾಟ. ಇದೀಗ ದುರಂತದಲ್ಲಿ ಮಹತ್ವವಾದ ಪಾತ್ರ ಪಡೆಯುವುದೇ ಬ್ಲಾಕ್ ಬಾಕ್ಸ್. ಬ್ಲಾಕ್ ಬಾಕ್ಸ್ ತನಿಖೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ದುರಂತ ನಡೆದು 28 ಗಂಟೆ ಬಳಿಕ ಒಂದು ಬ್ಲಾಕ್ ಬಾಕ್ಸ್ ಪತ್ತೆಯಾಗಿದೆ. ಮತ್ತೊಂದು ಬ್ಲಾಕ್ ಬಾಕ್ಸ್ಗಾಗಿ ದುರಂತ ನಡೆದ ಸ್ಥಳದಲ್ಲಿ ತೀವ್ರ ಹುಡುಕಾಟ ನಡೆಸಲಾಗುತ್ತಿದೆ. ಬ್ಲಾಕ್ ಬಾಕ್ಸ್ ಆರೆಂಜ್ ಕಲರ್ನಲ್ಲಿರುತ್ತೆ. ಯಾಕಂದ್ರೆ ದುರಂತ ನಡೆದ ಸ್ಥಳದಲ್ಲಿ ಬೇಗನೆ ಗುರುತಿಸೋಕೆ ಸಹಾಯವಾಗಲಿದೆ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ವಿನ್ಯಾಸ ಮಾಡಲಾಗಿರುತ್ತೆ. ಹಾಗಾದ್ರೆ ಈ ದುರಂತದ ರಹಸ್ಯವನ್ನ ಇಟ್ಕೊಂಡಿರೋ ಬ್ಲಾಕ್ ಬಾಕ್ಸ್ ಅಂದ್ರೆ ಏನು, ಇದರಿಂದ ಏನೆಲ್ಲ ಗೊತ್ತಾಗುತ್ತೆ ಅನ್ನೋದನ್ನೇ ಎಳೆಯಾಗಿ ಹೇಳ್ತೀವಿ ನೋಡಿ. ಬ್ಲಾಕ್ ಬಾಕ್ಸ್ನಲ್ಲಿ ಕಾಕ್ಪಿಟ್ ಆಡಿಯೋ ರೆಕಾರ್ಡರ್ ಇರುತ್ತೆ, ವಿಮಾನದ ಡೇಟಾ ರೆಕಾರ್ಡರ್ ಕೂಡ ಇರುತ್ತೆ, ವರ್ಚುವಲ್ ಫ್ಲೈಟ್ ಡೇಟಾ ರೆಕಾರ್ಡರ್ ಇರುತ್ತೆ. ಇನ್ನು ಕೊನೆ ಕ್ಷಣದಲ್ಲಿ ಪೈಲಟ್ ಕೊಟ್ಟಿರೋ ತುರ್ತು ವಾರ್ನಿಂಗ್ ಕೂಡ ಇದರಲ್ಲಿ ರೆಕಾರ್ಡ್ ಆಗಿರುತ್ತೆ. ಮೂಲ ಸಮಸ್ಯೆ ಬಗ್ಗೆ ಪೈಲಟ್ ಮಾತನಾಡಿರುವುದು ಗೊತ್ತಾಗಲಿದೆ. ಇನ್ನು ಪೈಲಟ್ನ ಪ್ರತಿಯೊಂದು ಸಂವಹನ ರೆಕಾರ್ಡ್ ಆಗಿರುತ್ತೆ. ಇನ್ನು ವಿಮಾನದ ಎಂಜಿನ್ನ ಕಾರ್ಯಕ್ಷಮತೆ ಬಗ್ಗೆನೂ ಮಾಹಿತಿ ಸಿಗಲಿದೆ. ಬ್ಲಾಕ್ ಬಾಕ್ಸ್ ತನಿಖೆಯ ಎಕ್ಸ್ಕ್ಲೂಸಿವ್ ವಿವರ. ಬ್ಲಾಕ್ ಬಾಕ್ಸ್ ಮೇಲೆ 30 ದಿನ ನಿರಂತರ ನಿಗಾ. ಇನ್ನು ಬ್ಲಾಕ್ ಬಾಕ್ಸ್ ತನಿಖೆ ಹೇಗೆ ನಡೆಯುತ್ತೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. 1-2-3 ದಿನದಲ್ಲಿ ತನಿಖೆ ರಿಪೋರ್ಟ್ ಸಿಗೋ ಮಾತೇ ಇಲ್ಲ. ಬರೋಬ್ಬರಿ 30 ದಿನಗಳ ಕಾಲ ಬ್ಲಾಕ್ ಬಾಕ್ಸ್ ಮೇಲೆ ನಿಗಾ ಇಡಬೇಕಾಗುತ್ತೆ. ಪ್ರಾಥಮಿಕ ಮಾಹಿತಿ ಸಂಗ್ರಹಕ್ಕೆ 2-3 ವಾರಗಳೇ ಹಿಡಿಯುತ್ತೆ. ಇದಿಷ್ಟೇ ಅಲ್ಲ, ಫೈನಲ್ ರಿಪೋರ್ಟ್ ಸಿಗೋಕೆ 1 ವರ್ಷದಿಂದ 2 ವರ್ಷಗಳು ಬೇಕಾಗಬಹುದು ಅಂತ ಕೆಲ ವರದಿಯಲ್ಲಿ ಉಲ್ಲೇಖವಾಗಿದೆ. ಎಕ್ವಿಪ್ಮೆಂಟ್ಗಳ ಒಂದು ಟೆಸ್ಟಿಂಗು ಕಂಟಿನ್ಯೂಯಸ್ ಬೇಸಿಸ್ನಲ್ಲಿ ಆನ್ ಎವ್ರಿ ಡೇ ಬೇಸಿಸ್ ಇಟ್ ವಿಲ್ ಬಿ ಡನ್. ಸೊ ಆ ಚೆಕ್ಕೆಲ್ಲ ಆಗಿರೋದನ್ನು ಆ ರಿಪೋರ್ಟ್ಗಳನ್ನು ಸಂಗ್ರಹಿಸಿ ಕಲೆಕ್ಟ್ ಮಾಡಿ DGCA ಆಗಲಿ, ಏರ್ಲೈನ್ಸ್ ಆಗಲಿ, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಆಗಲಿ, ಇವರೆಲ್ಲ ವೇರಿಯಸ್ ಏಜೆನ್ಸಿ. ಇನ್ನು ಇಂಡಿಯಾ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇಸ್ ದಿ ಮೇನ್ ಸ್ಟೇ ಆಫ್ ಏರ್ ಟ್ರಾಫಿಕ್ ಕಂಟ್ರೋಲ್. ಇಡೀ ATC ಸಾಮ್ರಾಜ್ಯ ಏನಿದೆ, ನಮ್ಮ ಇಂಡಿಯಾದ ಏರ್ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಅದು ನಾಟ್ ಓನ್ಲಿ ಓವರ್ ಇಂಡಿಯನ್ ಟೆರಿಟರಿ, ಬಿಯಾಂಡ್ ಇಂಡಿಯನ್ ಟೆರಿಟರಿ, ಸಮುದ್ರದ ಮೇಲೆ, ಸಾಗರದ ಮೇಲೆ, ಗುಡ್ಡದ ಮೇಲೆ, ಪರ್ವತದ ಮೇಲೆ, ಈವನ್ ಪಾಕಿಸ್ತಾನದ ಏರಿಯಾದ ಮೇಲೆ, ಶ್ರೀಲಂಕಾದ ಏರಿಯಾದ ಮೇಲೆ, ಸಿಂಗಪುರದವರೆಗೆ ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ATC ಒಂದು ಸಾಮ್ರಾಜ್ಯ ಏನಿದೆ, ಆ ಪ್ರತಿಯೊಂದನ್ನು ಚೆಕ್ ಮಾಡೋದಕ್ಕೆ ಏನೇನು ಫೆಸಿಲಿಟೀಸ್ ಕೊಟ್ಟಿದ್ದಾರೆ. ಈಗಂತೂ ಸ್ಯಾಟಲೈಟ್ ಕಮ್ಯುನಿಕೇಷನ್ ಬಂದಿದೆ. ಬ್ಲಾಕ್ ಬಾಕ್ಸ್ ಕೇವಲ ದುರಂತದ ಸತ್ಯ ಮಾತ್ರ ಬಿಚ್ಚಿಡುವುದಿಲ್ಲ. ಮುಂದೆ ಬೋಯಿಂಗ್ ಸಂಸ್ಥೆಗೂ ಈ ಬ್ಲಾಕ್ ಬಾಕ್ಸ್ ಅನುಕೂಲವಾಗಲಿದೆ. ಮುಂದೆ ಆಗೋ ದುರಂತವನ್ನ ತಪ್ಪಿಸೋಕು ಸಹಾಯವಾಗಲಿದೆ. ಇನ್ನು ತನಿಖೆಗೆ ಅಮೆರಿಕ, ಬ್ರಿಟನ್ ಸಂಸ್ಥೆಗಳು ಸಹಾಯ ಮಾಡ್ತಿವೆ. ಬೋಯಿಂಗ್ ಕಂಪನಿ ಅಮೆರಿಕದಾಗಿರೋದ್ರಿಂದ ಅಮೆರಿಕದ NTSB ಅಂದ್ರೆ ರಾಷ್ಟ್ರೀಯ ಸಾರಿಗೆ ಸುರಕ್ಷತಾ ಮಂಡಳಿ ತನಿಖೆಗೆ ಸಹಾಯ ಮಾಡಲಿದೆ. ಇದಿಷ್ಟೇ ಅಲ್ಲ, ಇಂಗ್ಲೆಂಡ್ ಅಧಿಕಾರಿಗಳ ಟೀಮ್ ಕೂಡ ತನಿಖೆ ಮಾಡಲಿದೆ. ಬ್ಯೂರೋ ರಿಪೋರ್ಟ್ TV9.